ಇವತ್ತು ಬೆಳಗ್ಗೆ ಎದ್ದು ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇವತ್ತು ಡೈರೆಕ್ಟ್ ಮ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಸನ್ನು ರೀಚ್ ಆಗಿದ್ದೀವಿ. ಹಾಸನಿಂದ ಶಿರಡಿ ಘಾಟಿಂದ ಮಂಗಳೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೀವಿ. ಇವಾಗ ಸದ್ಯಕ್ಕೆ ಹಾಸನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ನಿಲ್ಲಿಸ್ತೀವೋ ನೋಡೋಣ ಬನ್ನಿ. ಈಗ ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮ್ಯಾಂಗ್ಳೂರ್ಗೆ. ರೋಡ್ಸ್ ತುಂಬ ಚೆನ್ನಾಗಿದೆ. ಶಿರಡಿ ಘಾಟ್ ರೋಡೇ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಹೋಗ್ತಾ ಇರೋದು ಸ್ವಿಫ್ಟಲ್ಲಿ 2019 ಮಾಡಲಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದು ಇರಲ್ಲ. ಅದೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಲ್ಲೋದ್ಮೇಲೆ ರೋಡ್ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಹೋದಾಗ ಧರ್ಮಸ್ಥಳಕ್ಕೆ ರೆಡಿ ಮಾಡ್ತಾ ಇದ್ರು, ಶಿರಡಿ ಘಾಟಲ್ಲೇ ಹೋಗಿದ್ದು. ನೋಡೋಣ ಬನ್ನಿ ಈ ಸತಿ ಹೆಂಗಿರುತ್ತೆ ಅಂತ. ಸೊ ಗೈಸ್, ಪ್ಲಾನ್ ಅನ್ಕೊಂಡಂಗೆ ಹೋಗಿಲ್ಲ. ಶಿರಡಿ ಘಾಟ್ ರೋಡ್ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇವಾಗ ಹಾಸನ್ ಒಳಗೆ ಬಂದು ಹಾಸನಿಂದ ವಾಪಸ್ಸು ಯಾವ ಕಡೆಗೆ ಹೋಗ್ತಾ ಇರೋದು ಗುರು? ಚಾರ್ಮಡಿ ಘಾಟ್ ರೋಡಲ್ಲಿ ಮಂಗಳೂರಿಗೆ ಹೊಡಿಯೋಣ ಅಂತ ಒಳಗಡೆ ರೋಡಿಂದ ಹೋಗ್ತಾ ಇದ್ದೀವಿ. ಚಾರ್ಮಡಿ ಘಾಟಿಗೆ ಇನ್ನ 148 ಕಿಲೋಮೀಟರ್ಸ್ ಇದೆ. ರೋಡು ಆಚೆ ಕಡೆಯಿಂದ ಚೆನ್ನಾಗಿದೆ, ಔಟರ್ ರಿಂಗ್ ರೋಡು. ನೋಡೋಣ ನೆಕ್ಸ್ಟ್ ಹೆಂಗಿರುತ್ತೆ ಅಂತ ರೋಡ್ಗಳು ಚಾರ್ಮುಡಿ ಘಾಟಿಂದ. ಸೊ ಗೈಸ್, ಇವಾಗ ನಾವು ಚಾರ್ಮುಡಿ ಘಾಟಲ್ಲಿ ಇದ್ದೀವಿ. 103 ಕಿಲೋಮೀಟರ್ಸ್ ಆಗುತ್ತೆ ಹಾಸನಿಂದ. ತುಂಬ ಚೆನ್ನಾಗಿದೆ ರೋಡ್, ಮಾತ್ರ ರೆನೋವೇಷನ್ ಮಾಡ್ದಂಗೆ ಇದ್ದಾರೆ. ಅಷ್ಟು ನ್ಯಾರೋನೂ ಇಲ್ಲ, ರೋಡ್ ಬ್ರಾಡಾಗೇ ಇದೆ. ಶಿರಡಿ ಘಾಟ್ ಅಂತೂ ತುಂಬ ವರ್ಸ್ಟ್ ಆಗಿತ್ತು. ಅದಿನ್ನ ರೆಡಿ ಮಾಡ್ತಿದ್ದಾರೆ. ಅದು ರೆಡಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಆಗುತ್ತೆ. ನೋಡ್ಬೋದು, ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇಲ್ಲ. ಇಲ್ಲೂ ಅಲ್ಲಲ್ಲೂ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಲಾಸ್ಟ್ ಟೈಮು. ಅದೆಲ್ಲಾನು ರೆನೋವೇಟ್ ಮಾಡಕ್ಕೆ ಪ್ಲಾನ್ ಹಾಕಿ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಇನ್ನ ಮಾಡ್ಬೇಕು ಇವರು. ನೋಡೋಣ ಬನ್ನಿ ಹೆಂಗಿರುತ್ತೆ ಇನ್ನ ಮುಂದೆ ಅಂತ ರೋಡ್ಸ್ ವ್ಯೂ. ಇವಾಗ ಚಾರ್ಮುಡಿ ಘಾಟಲ್ಲಿ ಇದೀವಿ. ರೋಡು ಶಿರಡಿ ಘಾಟ್ಗಿಂತ ತುಂಬಾನೇ ಚೆನ್ನಾಗಿದೆ. 103 ಕಿಲೋಮೀಟರ್ಸ್ ಅಷ್ಟೇ ಇದು ಹಾಸನಿಂದ, ಅಲ್ವಾ ಮಗ? ಫುಲ್ಲು ಕೌಶ ಇದೆ. ಮಂಗಳೂರಲ್ಲಿ ಬೆಂಗಾರಿ ಬೀಚ್. ಜಾಸ್ತಿ ಕ್ರೌಡ್ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ ಜಾಗ ಇದು. ಫಿಶಿಂಗ್ ಬೋಟಾ ಇದೂನು? ಮಂಗಳೂರಲ್ಲಿ ಈಗ ತಣ್ಣೀರ್ ಬಾವಿ ಬೀಚಿಗೆ ಬಂದಿದ್ದೀವಿ. ತಣ್ಣೀರ್ ಬಾವಿ ಬೀಚ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಜಾಸ್ತಿ ಕ್ರೌಡ್ ಇಲ್ಲ, ಪೀಸ್ಫುಲ್ ಆಗಿದೆ. ವೆದರು ತುಂಬಾನೇ ಚೆನ್ನಾಗಿದೆ ಇವತ್ತು. ಆಲ್ಮೋಸ್ಟ್ ನಮ್ಮ ಹೋಮ್ ಸ್ಟೇಯಿಂದ ಇದೊಂದು 2 ಕಿಲೋಮೀಟರ್ಸ್ ಅಷ್ಟೇ. ಲಿಟಲ್ ಪ್ರಿನ್ಸಸ್ ಹೋಮ್ ಸ್ಟೇ ಅಂತ ಅಲ್ಲೇ ಸ್ಟೇ ಆಗಿದ್ದು ಮ್ಯಾಂಗ್ಳೂರಲ್ಲಿ. ಡೀಸೆಂಟ್ ಆಗಿದೆ.
ಹೊರನಾಡಿಗೆ ಹೋಗ್ತಾ ರೋಡ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. 360 ಡಿಗ್ರಿ ವ್ಯೂ ಅಲ್ಲಿ ಕಂಪ್ಲೀಟ್ ಮೌಂಟೇನ್ಸ್, ಕಾಫಿ ಪ್ಲಾಂಟೇಶನ್ಸು, ಅಡಿಕೆ ತೋಟಗಳು. ಈಗ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹೊರನಾಡಲ್ಲಿ. ನಾಡಿನ ಅನ್ನಪೂರ್ಣೇಶ್ವರಿ ಟೆಂಪಲ್ ಎಂಟ್ರೆನ್ಸ್ ರೋಡ್.